ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಥ್ಯಾಂಕ್ ಯು ಬಿಗ್ ಬಾಸ್ ಸೀಸನ್ 10 ಕನ್ನಡ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದೆ. ಅದಾದ್ಮೇಲೆ ಒಂದು 3 ತಿಂಗಳ ಕಾಲ ನಮ್ಮನ್ನು ನಾವೇ ಮರ್ತೋಗಿರ್ತೀವಿ. ಆ ರೀತಿಯಾದ ಒಂದು ಶೋ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಹೈಲೈಟ್ ಆಗುತ್ತೆ. ಅದರಲ್ಲಿ ಕೆಲವರು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ, ಇನ್ನು ಕೆಲವರು ಒಳ್ಳೆದಾಗಿ ಕಮೆಂಟ್ ಮಾಡ್ತಾರೆ. ಇಂತಹ ವಿಷಯದಲ್ಲಿ ನನ್ನ ಚಾನಲ್ಸ್ ಅಲ್ಲಿ ತುಂಬಾ ಜನ ನಾನು ಮಾಡಿರೋ ವಿಡಿಯೋಸ್ಗೆ, ನಾನು ಮಾಡಿರೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಈ ಸೀಸನ್ ನಲ್ಲಿ ಒಂದು ಪ್ರತಾಪ್ ಆಗ್ಲಿಲ್ಲ, ವರ್ತೂರ್ ಆಗ್ಲಿ, ಕಾರ್ತಿಕ್ ಆಗ್ಲಿ, ಸಂಗೀತ ಆಗ್ಲಿ, ಇಂತಹ ಕಂಟೆಸ್ಟೆಂಟ್ ಗಳು ನೋಡಿದಾಗ ತುಂಬಾ ಖುಷಿ ಕೂಡ ಆಗುತ್ತೆ. ಅದ್ರಲ್ಲೂ ಈಗ ಕೆಲವರೆಲ್ಲ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಇಲ್ಲೂ ಕೂಡ ಇನ್ನೂ ಕೆಲವರು ಅವರ ವ್ಯಕ್ತಿತ್ವ ಬಿಟ್ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗೇನೆ ನಮ್ ಚಾನಲ್ ನೋಡಿ ಕೆಲವರು ಒಳ್ಳೆ ಮಾಹಿತಿ ಕೊಟ್ಟಾಗ ಸೂಪರ್ ಸರ್ ಚೆನ್ನಾಗಿ ಮಾತಾಡಿದ್ರ ಅಂತ ಹೇಳ್ತಾರೆ. ಇನ್ನು ಕೆಲವರು ಅವ್ರಿಗೆ ಬೇಕಾದ ಕಂಟೆಸ್ಟೆಂಟ್ ಗಳ ಬಗ್ಗೆ ಸ್ವಲ್ಪ ನಾನು ಇದು ಮಾತಾಡಿದಾಗ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಎಲ್ಲ ಮಾಡೋ ಅಧಿಕಾರ ನಿಮ್ಗಿದೆ ಖಂಡಿತವಾಗ್ಲು. ಯಾಕೆ ಅಂದ್ರೆ ನನ್ನ ವಿಡಿಯೋಸ್ ನೋಡೋರ್ ಬಗ್ಗೆ, ನನ್ನ ಬಗ್ಗೆ ಅನಲೈಟಿಕ್ ಮಾಡೋ ಅಧಿಕಾರ ಕೂಡ ತುಂಬಾ ಇರುತ್ತೆ. ಬಟ್ ನಾನು ಬಿಗ್ ಬಾಸ್ ವಿಡಿಯೋಸ್ ಮಾಡಿದಾಗ ಖಂಡಿತವಾಗ್ಲು ಅನ್ಕೊಂಡಿರ್ತೀನಿ, ಮಾಮೂಲಾಗಿ ಈಗ ಯಾವ ರೀತಿಯಾದ ವಿಡಿಯೋಸ್ ಮಾಡ್ತೀವಿ ಆ ರೀತಿ ಮಾಡ್ತಾ ಇರ್ತೀವಿ, ಜನ ನೋಡ್ತಾ ಇರ್ತಾರೆ, ಕಮೆಂಟ್ ಮಾಡ್ತಾರ ಅನ್ಕೊಂಡಿದ್ದೆ. ಬಟ್ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ, ತುಂಬಾ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿದ್ರ. ನಿಮ್ಮ ಸಪೋರ್ಟ್ ಹೀಗೆ ಸಹಾಯ ಇರಲಿ ಮುಂದಕ್ಕೆ ಕೂಡ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಇನ್ನೊಂದು ವಿಶೇಷವಾಗಿ ಇನ್ನು ಮುಂದೆ ಯಾವ ರೀತಿಯಾದ ವಿಡಿಯೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ್ದ್ರ ಬಗ್ಗೆ ಮಾತಾಡೋಣ, ಯಾವ್ದ್ರ ಬಗ್ಗೆ ಮಾಡೋಣ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋಸ್ ಮಾಡೋಣ. ಖಂಡಿತವಾಗ್ಲೂ ನಾನು ಅನ್ಕೊಂಡಿದ್ದೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ, ನಾನು ಆಕ್ಚುಲಿ ಆಫ್ ಬಿಗ್ ಬಾಸ್ ಇಂದ ಮಾಡಿದ್ರೆ ವಿಡಿಯೋಸ್, ಆದ್ರೂ ತುಂಬಾ ಸಪೋರ್ಟ್ ಮಾಡಿದ್ರ, ತುಂಬಾ ಮೆಚ್ಕೊಂಡಿರೋ ಕೂಡ. ಏನಕ್ಕಂದ್ರೆ ಕಮೆಂಟ್ ಬಾಕ್ಸ್ ಎಲ್ಲ ಕಮೆಂಟ್ಸ್ ನೋಡಿದಾಗ ತುಂಬಾ ಇಷ್ಟ ಆಯ್ತು. ಕೆಲವರೆಲ್ಲ ತುಂಬಾ ಮರ್ಯಾದೆ ಕೊಟ್ಟು ನಿಮ್ಮ ಅನಾಲಿಟಿಕ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ನಿಮ್ಮ ವಿಡಿಯೋಸ್ ತುಂಬಾ ಇಷ್ಟ ಆಗ್ತವೆ. ಇನ್ನೊಂದ್ಸಲ ಆದ್ರೆ ನೀವು ವಿಡಿಯೋಸ್ ಮಾಡಿದಾಗ ತುಂಬಾ ಸ್ವಲ್ಪ ಪಾಸಿಟಿವ್ ಸಿಗುತ್ತೆ. ಒಳ್ಳೆ ವಿಡಿಯೋಸ್ ಮಾಡಿ ಚೆನ್ನಾಗಿ ಮಾತಾಡ್ತೀರಾ ಅಂತ ಅಂದಾಗ ತುಂಬಾ ಖುಷಿಗಳಾಗುತ್ತೆ. ಏನಕ್ಕೆ ಅಂದ್ರೆ ಇದಕ್ಕಿಂತ ಮುಂಚೆ ನಾನು ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ಅಂತ ವಿಡಿಯೋಸ್ ಗಳಲ್ಲಿ ನಂಗೆ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ಬಂದಿರಲಿಲ್ಲ. ಕೇವಲ ಬಿಗ್ ಬಾಸ್ ಸೀಸನ್ 10 ನಲ್ಲಿ ಮಾಡಿದಾಗ ಮಾತ್ರ ತುಂಬಾ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬಂದಿದೆ. ಇದೇ ಕಾರಣಕ್ಕೆ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ, ಇನ್ನು ಮುಂದೆ ಯಾವ ರೀತಿ ಆದ್ರ ವಿಡಿಯೋಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲು ನಿಮ್ಮ ಸಹಾಯ, ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.